ಅಪ್ರಾಪ್ತ ಬಾಲಕಿಯೊಂದಿಗೆ ಅನುಚಿತ ವರ್ತನೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಯಂ ಘೋಷಿತ ದೇವ ಮಾನವನಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಮಲ್ಲಿಕಾರ್ಜುನ ಮುತ್ಯಾಗೆ ಮತ್ತೆ ಜೈಲೇ ಗತಿ. ಸೊಂಟಕ್ಕೆ ಶಾಲ್ ಕಟ್ಕೊಂಡು ಮಂಡಿ ಕಾಣಿಸೋ ಬರ್ಮುಡಾ ಚಡ್ಡಿ ಹಾಕೊಂಡು ಬೆನ್ನಿನ ಕೆಳಗೆ ಇರುವೆ ಓದಂಗೆ ಗಾಬರಿ ಬಿದ್ದು ಓಡಾಡ್ತಿದ್ನಲ್ಲ ಮುತ್ಯ, ಆ ಮುತ್ಯ ಈಗ ಮತ್ತೊಂದು ಒಂದಷ್ಟು ದಿನ ಜೈಲಲ್ಲೇ ಕೂತ್ಕೋಬೇಕು. ಮಲ್ಲಿಕಾರ್ಜುನ ಮುತ್ಯ ಜಾಮೀನು ಅರ್ಜಿ ತಿರಸ್ಕಾರ. ಅರ್ಜಿ ವಜಾಗೊಳಿಸಿದ ಯಾದಗಿರಿ ಜಿಲ್ಲಾ ಕೋರ್ಟು. ಜಾಮೀನು ಸಿಕ್ಕಿಲ್ಲ ಮನುಷ್ಯನಿಗೆ, ಜುಡಿಷಿಯಲ್ ಕಸ್ಟಡಿಯಲ್ಲಿದ್ರು. ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿತ್ತು 14 ದಿನ. ಆಂಟಿಸಿಪೇಟರ್ ಬೇಲಿಗೆಲ್ಲ ಪ್ರಯತ್ನ ಪಟ್ಟಿದ್ರು ಹೊರಗಿದ್ದ ಕೆಲ ಬೆಂಬಲಿಗರು. ಇನ್ನು ಗ್ರಾಮಕ್ಕೂ ಗ್ರಾಮವೇ ಮುತ್ಯ ವಿರುದ್ಧ ಇರುವ ಪೋಕ್ಸೋ ಪ್ರಕರಣವನ್ನ ರದ್ದು ಮಾಡಬೇಕು ಅಂತೇಳಿ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು. ಕರ್ನಾಟಕದ ಇತಿಹಾಸದಲ್ಲಿ ಇದು ಪ್ರಥಮ ಬಾರಿ. ಯಡಿಯೂರಪ್ಪರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಯಿತಲ್ಲ, ಆ ಸಂದರ್ಭದಲ್ಲಿ ಒಬ್ಬ ಅಭಿಮಾನಿ ಬೀದಿಗಳದ್ದು ಪ್ರತಿಭಟನೆ ಮಾಡಲಿಲ್ಲ. ಪೋಕ್ಸೋ ಅದರ ಮಹಿಮೆ ಅರ್ಥ ಆಗಿಲ್ಲ ಜನರಿಗೆ. ಅದರ ಮಹಿಮೆ ಅಂದರೆ ನೆಗೆಟಿವ್, ಅದರ ಗೌರವಗಳ ಅರ್ಥ ಆಗಿಲ್ಲ ಯಾರಿಗೆ. ಈ ಪೋಕ್ಸೋ ಪ್ರಕರಣ ಒಬ್ಬನ ವಿರುದ್ಧ ದಾಖಲಾಗಬೇಕು ಅಂದರೆ ಅದಕ್ಕೆ ಅದರದೇ ಆದ ರೀತಿ ರಿವಾಜುಗಳಿದ್ದಾವೆ, ಜೀವಂತ ಸಾಕ್ಷಿಗಳು. ಆ ವಿಚಾರಕ್ಕೆ ನಾನು ಹೋಗೋದಿಲ್ಲ. ಮಲ್ಲಿಕಾರ್ಜುನ ಮುತ್ಯಾಗೆ ಮತ್ತೆ ಜೈಲೇ ಗತಿ. ಮಲ್ಲಿಕಾರ್ಜುನ ಮುತ್ಯ ಜಾಮೀನು ಅರ್ಜಿ ತಿರಸ್ಕಾರಗೊಂಡಿದೆ. ಅರ್ಜಿ ವಜಾಗೊಳಿಸಿದ ಯಾದಗಿರಿ ಜಿಲ್ಲಾ ಕೋರ್ಟು. ಜಾಮೀನು ಸಿಗುವ ವಿಶ್ವಾಸದಲ್ಲಿದ್ದ ಮುತ್ಯಾಗೆ ಆಘಾತ ಎದುರಾಗಿದೆ. ಇನ್ನು ಜಾಮೀನು ನೀಡದಂತೆ ಸರ್ಕಾರಿ ವಕೀಲರಿಂದ ವಾದವೂ ಕೂಡ ಮಂಡನೆಯಾಗಿತ್ತು. ಪ್ರಬಲ ವಾದ ಮಂಡಿಸಿದ್ದ ಸರ್ಕಾರಿ ವಕೀಲ, ಅರ್ಜಿ ವಜಾಗೊಳಿಸಿದ ನ್ಯಾಯಾಧೀಶ. ವಕೀಲರ ವಾದ ಪ್ರತಿವಾದ ಆಲಿಸಿದ ಜಡ್ಜ್ ಆದೇಶವನ್ನು ಹೊರಡಿಸಿದ್ದಾರೆ. ಒಟ್ಟಾರೆ ಮತ್ತೊಂದಷ್ಟು ದಿನ ಜೈಲೇ ಗತಿ. ಪೋಕ್ಸೋ ಪ್ರಕರಣ ನಿಜಕ್ಕೂ ಕೂಡ ಆಘಾತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.